ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ನಾನು ಅದಕ್ಕೆ ಹೇಳ್ತೀನಿ, ನಮಗೆ ಅಪಾಯ ಏನಿದೆ ಅಂದರೆ ನಾನು ಬೇರೆ ಥರ ನೋಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಅವರು ಅದು ಆ ಕ್ರಮ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ಈ ಪುಸ್ತಕ ಓದಿಲ್ಲ ಅಂದರೆ ಏನೇನೋ ಓದಿದ್ದು. ನಾನು ಸ್ವಲ್ಪ ವರ್ಷ ಜರ್ನಲಿಸ್ಟು ಆಗಿದ್ದೆ. ನೋಡಿ, ಇದಿದೆಯಲ್ಲ, ಇವಾಗ ಅವರು ರಾಜನಾರಾಯಣ್ ಅವ್ರ ವಿರುದ್ಧ ಬರೇಲಿ ಚುನಾವಣೆಯಲ್ಲಿ ಸೋತಾಗ ಇದು ಎಲೆಕ್ಷನ್ನ ರಿಗ್ಗಿಂಗ್ ಆಗಿದೆ. 35,000 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಅನ್ನೋದು ಒಂದು ಚಾರ್ಜ್. ಅದರಲ್ಲಿ ಯೋಚನೆ ಮಾಡಿ, 35 ಎಲೆಕ್ಷನ್ ಎಕ್ಸ್ಪೆನ್ಸು 35,000 ದಾಟಿದೆ ಅಂತ ಹೇಳಿ ಎಲೆಕ್ಷನ್ನಲ್ಲಿ ರಿಗ್ಗಿಂಗ್ ಮಾಡಿದ್ದಾರೆ. ಇವರು ಸರ್ಕಾರಿ ಕಾರನ್ನು ಬಳಸ್ಕೊಂಡಿದ್ದಾರೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ನೌಕರಿಯಲ್ಲಿರೋ ಜನರನ್ನ ಅವರ ಸಹಾಯ ಪಡೆದಿದ್ದಾರೆ. ಇದೆಲ್ಲ ಹೇಳಿ ಅಲಹಾಬಾದ್ ಹೈಕೋರ್ಟು ಅದನ್ನು ಅವರ ಬೇಡಿಕೆಯನ್ನು ಮಾನ್ಯ ಮಾಡಿ ಅದು ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ 20 ದಿನದಲ್ಲಿ ಅದು ಅವರೇ ಸ್ಟೇ ಕೊಟ್ಟೋದಕ್ಕೆ ನೀವು ಸುಪ್ರೀಂ ಕೋರ್ಟ್ ಹತ್ರ ಹೋಗ್ಬೋದು ಅಂದಾಗ, ಅದಾಗಿದ್ದ ನಂತರ ಎಷ್ಟು ಬೇಗ ಘಟನೆಗಳಾದವು ಅಂದರೆ, ಸುಪ್ರೀಂ ಕೋರ್ಟಿನ 5 ಜಡ್ಜ್ಗಳು ಆ ಥರ ತೀರ್ಮಾನ ಮಾಡಿದ್ದು. ಅವರು ಎಮರ್ಜೆನ್ಸಿ ಘೋಷಣೆ ಮಾಡೋಕ್ಕೆ ಹೊರಟಾಗ ಸುಪ್ರೀಂ ಕೋರ್ಟ್ ಅದ್ರ ಹಿಯರಿಂಗ್ ತೊಗೊಳಕ್ಕೆ ಹಿಂದೆಯೇ 38th ಅಮೆಂಡ್ಮೆಂಟ್ ಮಾಡಿಬಿಟ್ಟಿದ್ರು. 39th ಅಮೆಂಡ್ಮೆಂಟ್ ಆಮೇಲೆ ಮಾಡಿದ್ರು. ಅಂದರೆ ಎಮರ್ಜೆನ್ಸಿ ಡಿಕ್ಲರೇಷನ್ ಪ್ರಶ್ನೆನೇ ಮಾಡಬಾರ್ದು ಅಂತ ಒಂದು ಅಮೆಂಡ್ಮೆಂಟ್ ಮಾಡಿದ್ರು. 39th ಅಮೆಂಡ್ಮೆಂಟಲ್ಲಿ ಕೋರ್ಟು ಇದು ಈ ಎಲೆಕ್ಷನ್ ವಿಚಾರದಲ್ಲಿ ತಲೆ ಹಾಕಲೇಬಾರ್ದು, ನೋ ಜುಡಿಷಿಯಲ್ ರಿವ್ಯೂ ಫಾರ್ ಎಲೆಕ್ಷನ್, ಈ ಥರದ್ದು 42ನೇ ಅಮೆಂಡ್ಮೆಂಟ್ವರೆಗೂ ಅಷ್ಟೊಂದು ಮಾಡ್ಕೊಂಡು ಬರೋಕ್ಕೆ ಮುಂಚೆ ಅವರು ಘೋಷಣೆ ಮಾಡಿದಾಗ ಅವರ ಕ್ಯಾಬಿನೆಟ್ಟಲ್ಲಿ ಯಾವ ವಿದುರ, ವಿಕರ್ಣ, ಯುಯುತ್ಸು ಇರಲಿಲ್ಲ ಇದು ತಪ್ಪು ಅಂತ ಹೇಳೋದಕ್ಕೆ. ಪ್ರೆಸಿಡೆಂಟ್ ಅವ್ರ ಹತ್ರ ಹೋಯಿತು, ಅವರು ಸಹಿ ಹಾಕಿದ್ರು, ಅದು ಘೋಷಣೆ ಆಯಿತು. ಅದನ್ನು ಸುಪ್ರೀಂ ಕೋರ್ಟು ಅವ್ರ ಎಲೆಕ್ಷನ್ ಸರಿ ಅಂತ ಹೇಳ್ತು. 5 ಜಡ್ಜಿನ ಬೆಂಚು ಅದು ಸರಿ ಅಂತ ಹೇಳ್ತು. ಅಷ್ಟು ದೊಡ್ಡ ಹೆಸರು ಮಾಡಿದ್ದಿದ್ದು ಆ ಕಾಲದ ಗಿರಿಲಾಲ್ ಜೈನ್ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಆಗಿದ್ರು ನಾವು ಜರ್ನಲಿಸ್ಟ್ ಆಗೋದಕ್ಕೆ. ಅವರು ಅದನ್ನು ಸಪೋರ್ಟ್ ಮಾಡಿದ್ರು. CPI ಸಪೋರ್ಟ್ ಮಾಡ್ತು, ಖುಷ್ವಂತ್ ಸಿಂಗ್ ಸಪೋರ್ಟ್ ಮಾಡಿದ್ರು. JRD ಟಾಟಾ ಟ್ರೈನ್ ಸರಿಯಾಗಿ ಹೋಗುತ್ತೆ, ಮ್ಯಾನ್ ಅವರ್ಸ್ ಜಾಸ್ತಿ ಆಗಿದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಡಿಸಿಪ್ಲಿನ್ ಇದೆ ದೇಶದಲ್ಲಿ ಅಂತ ಅವ್ರು ಸಪೋರ್ಟ್ ಮಾಡಿದ್ರು. ಮದರ್ ತೆರೀಸಾ ಘೋಷಣೆ ಮಾಡಿದ್ರಂತೆ ಚೆನ್ನಾಗಿದೆ ಇದು ಅಂತ. ನನ್ನ ಸ್ವರಾಜ್ಯದಲ್ಲಿ ನಾನು ಓದಿದೆ. ನಾನು ಏನು ಹೇಳ್ತೀನಿ, ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ರು. ಆಗ ಆಗ್ತಾನೆ ನಾವು ಕಂಡುಬಿಡ್ತಾ ಇದ್ವಿ. ಇವಾಗ ಕಾಲೇಜಿಗೆ ಇನ್ನೂ PUCಗೆ ಹೆಜ್ಜೆ ಇಟ್ಟಿದ್ವಿ. ಅಲ್ಲಿ ಚುನಾವಣೆ ಆದಾಗ ನಾವು ಕಾಂಗ್ರೆಸ್ ವಿರುದ್ಧ ನಾವು ಕ್ಯಾಂಪೇನ್ ಮಾಡ್ತೀವಿ ಅಂತ ನಾವು ಹುಡುಗರು ಹೋದಾಗ ನಮಗೆ ನೋಡಿದ್ರೆ ಕರ್ನಾಟಕದಲ್ಲಿ ನಮ್ಮ ಇವರು ಸಂತೋಷ್ ಹೆಗಡೆ ಅವ್ರ ತಂದೆ ಅವರು ಸ್ಪೀಕರ್ ಆಗಿದ್ರಲ್ಲ, ಆಮೇಲೆ KS ಹೆಗಡೆ ಅವರು ಒಬ್ಬರೇ ಗೆದ್ದಿದ್ದು ಅನಿಸುತ್ತೆ ಕರ್ನಾಟಕದಲ್ಲಿ. ಅಂದರೆ ದಕ್ಷಿಣ ಭಾರತಕ್ಕೇನು ತಟ್ಟಲಿಲ್ವಾ? DMK ಅವ್ರು ಮೊದಲು ಸಪೋರ್ಟ್ ಮಾಡಿದ್ರು, ಆಮೇಲೆ ಅವ್ರ ಸಪೋರ್ಟ್ ತೆಗೆದು AIDMK ಸಪೋರ್ಟ್ ತಗೊಂಡು DAK, ಆಮೇಲೆ DMK ಅವರು ಅದಕ್ಕೆ ವಿರೋಧ ಮಾಡಿದ್ರು. ಅವ್ರು ಕರುಣಾನಿಧಿ ಅವ್ರ ಮಗ ಸ್ಟ್ಯಾಲಿನನ್ನು ಬಂಧಿಸಿದ್ರು ಅನಿಸುತ್ತೆ, ಮೀಸಾ ಆ್ಯಕ್ಟಲ್ಲ ಏನೋ ಆವಾಗ. ಅಂದರೆ ಯಾರು ಯಾವ ಪರ ಇರ್ತಾರೆ, ವಿಚಾರ ಯಾವುದು ಅಂತ ಗೊತ್ತಾಗೋದು ಕಷ್ಟ ಅಂತ ಹೇಳ್ತಾ ಇದ್ದೀನಿ. ನಾ ಈ ಪುಸ್ತಕ ಓದ್ತೀನಿ, ಏನು ಅವಾಗ ನೋಡ್ರಿ ಏನಾಯ್ತು, ಅದು ಹೆಂಗೆ ಸೇರಿದ್ರು ಮತ್ತು ಹೆಂಗೆ ಬಿಟ್ಟೋದ್ರು ಅಂತ ಹೆಂಗೆ ಹೇಳೋದು. ಇವಾಗ ನನಗನ್ಸೋದು
CPI ಅವ್ರನ್ನ ಸಪೋರ್ಟ್ ಮಾಡೋದು ಒಂದು ರೀತಿಯಲ್ಲಿ. ನೀವು ಸಂಜಯ್ ಗಾಂಧಿದು ಆವಾಗ ನಾವೆಲ್ಲ ಯುವಕರಾಗಿದ್ದಾಗ ಅವರು 5 ಪಾಯಿಂಟ್ ಪ್ರೋಗ್ರಾಮ್ ಸಂಜಯ್ ಗಾಂಧಿದು ನೋಡಿದ್ರೆ ಅದು ಕೆಲವರಿಗೆ ಸ್ಫೂರ್ತಿದಾಯಕವಾಗಿದ್ದರೆ ಆಶ್ಚರ್ಯ ಇಲ್ಲ ಅಂತ ಹೇಳ್ತೀನಿ ನಾನು. ಅಲ್ಲ, ಅದು ವಿಚಾರ ಚೆನ್ನಾಗಿತ್ತು, ಅವ್ರು ಏನೇನೋ ಮಾಡಿದ್ರು. ಬಟ್ ಈಗ ನಾವು ಯಾವುದನ್ನು ಕಟ್ಕೊಳ್ಳೋದು ಯಾವುದನ್ನು ಬಿಡೋದು ಅನ್ನೋದನ್ನು ನಮಗೆ ಯಾರು ತೋರಿಸಿದ್ರೆ ಅಥವಾ ಅದನ್ನು ನಾವು ವಿಚಾರ ಮಾಡೋಕ್ಕಾದರೆ ನಿಜವಾಗ್ಲೂ ಯಾವ ಥರ ಭವಿಷ್ಯದ ಭಾರತವನ್ನು ನಾವು ಕಟ್ಟಬೇಕು ಅಂತ ಯೋಚನೆ ಮಾಡ್ಬೋದು ಅಂತ ನಾನು ಇದು ಆಶಾದಾಯಕ ಅಂತ ಹೇಳ್ತೀನಿ. ಈಗ ನಮ್ಗೆ ಏನೇ ಕಷ್ಟ ಇದ್ದರೂ ಇವಾಗ ಪಂಜಾಬಲ್ಲಿ ಒಂದು ಜನಾಂಗದ ಬಗ್ಗೆ ನಮಗೆ ಸ್ವಲ್ಪ ಮುಜುಗರ ಕಷ್ಟದಲ್ಲಿ ಇದ್ದರೆ ನಾವು ಮುಂದೆ ಸರಿ ಹೋಗ್ಬೋದು. ನಾವು ಸರಿಯಾಗಿ ಮಾತಾಡೋಕ್ಕಾದರೆ ಅವ್ರ ಜೊತೆ ಸರಿ ಹೋಗ್ಬೋದು. ನಮ್ಮಲ್ಲಿ ನಮಗೆ ಬೇಕಾದವರು ಬೇಡದವರು ಅನ್ನೋ ಥರ ನಾವು ಮಾತಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಬೇಕಾಗತ್ತೆ. ಒಂದೇ ದೇಶ ಅಂದರೆ ಎಲ್ಲರೂ ಇರ್ತಾರೆ ಅದರಲ್ಲಿ. ಅವ್ರನ್ನೆಲ್ಲ ಒಟ್ಟಿಗೆ ಕೂಡಿಸೋದಕ್ಕೆ ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡೋದಕ್ಕಾದರೆ ಇದನ್ನೆಲ್ಲ ಮತ್ತೆ ನಾವು ನೋಡಬೇಕು ಅಂತ ಹೇಳ್ತೀನಿ. ಈಗ ನೀವು ನೋಡಿದ್ದೀರಾ, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದೊಂದು ಸಲ ಈ ಕಡೆ ಇರ್ತಾರೆ, ಒಂದೊಂದು ಸರ್ತಿ ಇರೋದಿಲ್ಲ, ಒಂದೊಂದು ಸರ್ತಿ ಇಷ್ಟ ಬಂದಂಗೆ ಮಾತಾಡ್ತಾ ಇರ್ತಾರೆ. ಅವರು ಹಿಂದೂಲಿ ಒಂದು 20 ವರ್ಷ ಆಗಿರ್ಬೋದು ಒಂದು ಲೇಖನ ಬರೆದಿದ್ದರು. ಹೇಗೆ RSSನ ಕೆಲವು ಮುಖಂಡರೇ ಇವ್ರ ಜೊತೆ ಇಂದಿರಾ ಗಾಂಧಿ ಅವ್ರ ಜೊತೆ ರಾಜಿಯಾಗಿ ಏನಾರು ಮಾಡ್ಬೋದು ಅಂತ ಬರೆದಿದ್ರು ಅಂತ. ಅದನ್ನು ಇವಾಗ ಈ ನಮ್ಮ ಎಷ್ಟೋ ಜನ ಬುದ್ಧಿಜೀವಿಗಳು ಅದು ಮೋಸ, ಅನ್ಯಾಯ, ಬೂಟಾಟಿಕೆ ಅಂತೆಲ್ಲ ಹೇಳ್ತಾರೆ. ನನಗಂಗೆ ಅನಿಸಲ್ಲ. ನಾವು ಯಾವುದು ಬೇಕು ಯಾವುದು ಇಲ್ಲ ಅಂತ ನಾವು ನಿರ್ದಿಷ್ಟವಾಗಿ ಹೇಳೋವರೆಗೂ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತೀನಿ ನಾನು. ಅದು ನಿಜಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅದು ತಿಳಿದಿರೋರು ನಿಮ್ಗೆ ಹೇಳಲಿ. ನಿಮಗೆ ನಾನು ಉದ್ದ ಭಾಷಣ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಯಾಕೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಆದರೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇಂದಿರಾ ಗಾಂಧಿ ಅವರು ಇವಾಗ ನಾವು ಅವ್ರನ್ನ ನೋಡಿದಾಗ ಅವರು ಭಾರತವನ್ನು ಪ್ರೀತಿಸೋರಾಗಿದ್ದರು ಇಲ್ವೋ ಅನ್ನೋ ಪ್ರಶ್ನೆ ಬರುತ್ತೆ. ಇದು ನಮ್ಮನ್ನ ಗೊಂದಲಕ್ಕೆ ದೂಡುತ್ತೆ ಅಂತ ಹೇಳ್ತೀನಿ. ಈಗಿರೋ ಕೆಲವ್ರನ್ನ ನೋಡಿದ್ರೆ ಅವರು ಇವರಿಗಿಂತ ಎಷ್ಟು ಉತ್ತಮ ಅಂತ ಅನಿಸುತ್ತೆ ನಮಗೆ. ಇವಾಗ ನನಗಂತೂ ಅನಿಸುತ್ತೆ. ಅವರು ಬದುಕಿರೋವರೆಗೂ ನಾನು ಯಾವತ್ತೂ ಅವರಿಗೆ ಬೆಂಬಲವನ್ನು ಸೂಚಿಸಿಲ್ಲ, ಯಾವ ಅಪ್ಪಿತಪ್ಪಿನೂ ನಾನು ಮಾಡಿರಲಿಲ್ಲ. ಆದರೆ ಈಗ ನಿಂತ್ಕೊಂಡು ಹಿಂದೆ ನೋಡಿದಾಗ ಅವರು ನಿಕ್ಸನ್ನ ಮುಂದೆ ಅವರು ಇದ್ದಿದ್ದು ವಿಲ್ ಇಂಡಿಯಾ ಲೀನ್ ಟುವರ್ಡ್ಸ್ ದ ಲೆಫ್ಟ್ ಆರ್ ಟು ದ ರೈಟ್ ಅಂದರೆ ವಿ ವೋಂಟ್ ಲೀನ್ ಎನಿ ಸೈಡ್, ವಿ ವಿಲ್ ಸ್ಟ್ಯಾಂಡ್ ಅಪ್ರೈಟ್ ಅಂತ ಹೇಳಿದ್ರಲ್ಲ. ಆ ಥರ ಹೇಳೋರು ಈಗ ಕಷ್ಟ ಅನಿಸುತ್ತೆ ನಮಗೆ ಸಿಗೋದು. ಈಗ ನಾನು ಬೆಂಬಲಿಸ್ತಾ ಇರೋ ಪಕ್ಷದಲ್ಲಿ ಅಂಥವ್ರು ಇದ್ದಾರೆ. ಆದರೆ ಎಲ್ಲ ಕಡೆ ಹಂಗಿಲ್ಲ ಅಂತೀನಿ. ಭಾರತವನ್ನು ಛಿದ್ರ ಮಾಡೋದೇ ಓಕೆ ಅನ್ನೋ ಥರ ಮಾತಾಡೋರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತೀನಿ. ನಮ್ಮಲ್ಲೇ ಒಬ್ಬರು ಚುನಾವಣೆಯನ್ನು ಸೋತರು. ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿಯಲ್ಲಿ ನಮ್ಮಲ್ಲಿ ಈ ಜನರಲ್ ಎಲೆಕ್ಷನ್ ಸೋತರು. ಅವರೊಂದು ಮಾತಾಡಿದರು, ಇದು ಈ ಥರ ನೋಡಿದ್ರೆ ನಾವು ದಕ್ಷಿಣ ರಾಜ್ಯಗಳೇ ನಾವು ಬೇರೆ ಆಗಬೇಕು ಅನ್ನೋ ಥರ ಏನೋ ಮಾತಾಡಿದ್ರು. ನನ್ನ ಅಭಿಪ್ರಾಯದಲ್ಲಿ ನಾವು ಇಂಗ್ಲೀಷ್ ಮಾತಾಡೋ ಜನ ಅವ್ರನ್ನ ಸೋಲಿಸಲಿಲ್ಲ. ಸಾಮಾನ್ಯ ಬಡ ಜನ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಅವ್ರು ಇದನ್ನ ತಡ್ಕೊಳ್ಳಲ್ಲ. ಇದನ್ನೆಲ್ಲ ಅವರು ಕ್ಯಾಶುವಲ್ಲಿ ಪೇಟ್ರಿಯಾಟಿಕ್ ಇರ್ತಾರೆ. ಅವರು ಇದು ನನ್ನ ಖಚಿತವಾದ ನಂಬಿಕೆ. ಇಂಗ್ಲೀಷ್ ಮಾತಾಡೋರಿಗೆ ಬೇರೆ ದೇಶದಲ್ಲಿ ವಾಸ ಮಾಡಿ ಸಿಟಿಸನ್ಶಿಪ್ಪು ಸಿಗೋದು ಚಾನ್ಸ್ ಇದೆ. ಆದರೆ ನಮ್ಮ ದೇಸಿ ಜನ ಇರ್ತಾರಲ್ಲ, ಅವ್ರಿಗಿದೇ ದೇಶ, ಅವರಿಗೆ ಅವ್ರ ಭಾಷೆನೇ ಭಾರತ. ಅವರಿಗೆ ಅಂಥವ್ರು ಬದಲಾಗಲ್ಲ ಅನಿಸತ್ತೆ. ಅವ್ರ ವಿವೇಕ ಏನಿದೆ ಅಂತ ನಾವು ಪರೀಕ್ಷೆ ಮಾಡಬೇಕು. ಯಾತಕ್ಕೆ ಅವ್ರನ್ನ ಗೆಲ್ಲಿಸಿದ್ರು, ಯಾತಕ್ಕೆ ಅವ್ರನ್ನ ಸೋಲಿಸಿದ್ರು ಅಂತ ಕೇಳ್ತಾ ನನ್ನ ಪ್ರಶ್ನೆ ಇದು. ಇಂದಿರಾ ಗಾಂಧಿಯವರು ಆ ಎಮರ್ಜೆನ್ಸಿನ ಹಿಂದೆ ಪಡೆದಿದ್ದು ಯಾಕೆ? ಅವ್ರು ಯಾಕೆ ಹಿಂದೆ ಪಡೆದ್ರು ಅನ್ನೋದು ನಮ್ಗೆ ಅರ್ಥ ಆದರೆ ಅವ್ರು ಈ ದೇಶವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದರಿಂದ ನಾವು ತೀರ್ಮಾನ ಮಾಡ್ಬೋದು. ಅವರು ತಪ್ಪು ಮಾಡಿದ್ರು ಅವ್ರನ್ನ ಬೆಂಬಲಿಸಬಹುದು,
ಅಥವಾ ಬೆಂಬಲಿಸಬಾರದು ಅಂತ. ಯಾಕೆಂದರೆ ಮಾಡಿದ ಘೋರ ಅನ್ಯಾಯಗಳಿತ್ತು ಆ ಎಮರ್ಜೆನ್ಸಿ ಪೀರಿಯಡಲ್ಲಿ. ಯಾಕೆ ಹಿಂದೆ ಪಡೆದ್ರು ನಮಗೆ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ನಾನು ತುಂಬ ಗೌರವಿಸುವ ಸಂತೋಷ್ ಜಿ ಏನಾದ್ರು ಬೆಳಕು ಚೆಲ್ಲಬಹುದು ಅಂತ ನಾನು ತಿಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.